ಅಲೋವೆರಾ ತೊಗೊಳೋದಕ್ಕೆ ಬಂದೆ. ಒಂದೆರಡು ಅಲೋವೆರಾ ಬೇಕು. ತಲೆ ಎಲ್ಲ ತುಂಬ ಹೊಟ್ಟಾಗಿದೆ, ಹಾಗಾಗಿ ಒಟ್ಟಿಗೆ ಸ್ವಲ್ಪ ಅದನ್ನು ಹಚ್ಚಿದ್ರೆ ತುಂಬ ಕಡಿಮೆ ಆಗುತ್ತೆ. ಅಗ್ರು ಅಂತಾರೆ, ಒಟ್ಟು ಅಂತಾರೆ. ನಾನು ಅದಕ್ಕೆ ಒಂದೆರಡು ಅಲೋವೆರಾ ತೊಗೊಳ್ತೀನಿ. ನೋಡಿ, ಇದೆರಡನ್ನ ತೆಗೆದಿದ್ದೀನಿ. ಇದನ್ನು ನೀರಲ್ಲಿ ಹಾಕ್ತೀನಿ. ಇದ್ರದ್ದು ಎಲ್ಲೋ ಭಾಗ ತಲೆಗೆ ಒಂದು ಸ್ವಲ್ಪ, ಮುಖಕ್ಕಾದರೂ ಸರಿ ತಲೆಗಾದರೂ ಸರಿ, ಇದನ್ನು ನೋಡಿ ಈ ಥರ ನೀರಲ್ಲಿ ಹಾಕಿಟ್ಟಿರ್ತೀನಿ. ಒಂದು 2 ಅವರ್ 1 ಅವರ್ ಇದ್ದರೆ ಸಾಕು. ಅದ್ರದ್ದು ಒಂಥರ ನೀರು ಆಯಿಲ್ ಥರ ಬರುತ್ತೆ, ಅದೆಲ್ಲ ಇಳ್ಕೊಳ್ಳೋವರೆಗೂ ಬಿಟ್ಟಿದ್ದೀನಿ. ನೋಡಿ, ಇದು ಅಲೋವೆರಾ ಇಟ್ಟಿದ್ದೆ. ಒಂದು 3-4 ಅವರ್ ಇಟ್ಬಿಟ್ಟಿದ್ದೀನಿ ನಾನು. 1 ಅವರ್ ಇಟ್ಟರೆ ಸಾಕು. ಇದು ಎಷ್ಟು ಕೆಂಪಗಾಗಿದೆ ನೋಡಿ. ಇದು ವೈಟ್ ಬಕೆಟಲ್ಲಿ ಹಾಕಿದ್ದೀನಿ ಇವಾಗ. ನೋಡಿ ಎಷ್ಟು ಕಲರ್ ಬಿಟ್ಟಿದೆ. ಇದನ್ನು ಇವಾಗ ನಾನು ಸಿಪ್ಪೆ ತಗೊಳ್ಳೋಣ. ಇಲ್ಲಿ ಇಟ್ಟಿದ್ದೀನಿ, ಸಿಪ್ಪೆ ತಗೊಳ್ಳೋಣ ಈಗ. ಈ ಥರ ಇದು ಮೋಡೆಲ್ಲ ತೆಗಿಬೇಕು. ಮುಳ್ಳು ತೆಗಿತಾ ಇದ್ದೀನಿ. ಇದೆಲ್ಲ ಇಷ್ಟೆಲ್ಲ ಹೋಗಿದೆ. ಒಂದು 2-3 ಅವರ್ 1 ಅವರ್ ಇಟ್ಟಿದ್ರೆ ಸಾಕಿತ್ತು. ನಾನು ತುಂಬ ಹೊತ್ತು ಇಟ್ಬಿಟ್ಟೆ, ಹಾಗಾಗಿ ಅದು ಎಲ್ಲ ಇಷ್ಟೆಲ್ಲ ಹೋಗಿದೆ. ಈ ಥರ ನೀಟಾಗಿ ತೆಗೆದುಬಿಟ್ಟು ಒಳಗಡೆ ಚೆಲ್ಲಿ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ತುಂಬ ಹೊಟ್ಟೆ ನೋವು ಬರ್ತಾ ಇದ್ರೆ ಇದನ್ನು ಈ ಥರ ಇವಾಗ ನೀರಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ ಕೆಮಿಕಲ್ ಎಲ್ಲ ಏನೂ ಇಲ್ಲ, ಹಾಗಾಗಿ ಈ ಥರ ಬರುತ್ತೆ. ಇದನ್ನು ಇಷ್ಟಿಷ್ಟು ಕಟ್ ಮಾಡಿ ಒಂದೊಂದು ಪೀಸಸ್, ಫಸ್ಟ್ ಡೇ ಬೇಡ, ಸೆಕೆಂಡ್ ಡೇ ಮತ್ತು ಥರ್ಡ್ ಡೇ ತಗೊಂಡೆ. ಇದು ಹೊಟ್ಟೆ ನೋವು ಖಂಡಿತ ಒಂಚೂರು ಇರೋದಿಲ್ಲ. ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ ಇದರಲ್ಲಿ, ಒಳ್ಳೆಯದೇ. ಅದು ಇದರಲ್ಲಿ ಗರ್ಭ ಚೀಲದಲ್ಲಿ ಏನಾದ್ರೂ ಇನ್ನೊಂದ್ಸತಿ ನೀಟಾಗಿರೋದಿಲ್ಲ, ಆ ಥರ ಏನಾನ ಇದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಲೈಫ್ ಲಾಂಗು ಆ ಟೈಮಲ್ಲಿ ಮಾತ್ರ ಮತ್ತೆ ಹೊಟ್ಟೆ ನೋವು ಬರೋದಿಲ್ಲ. ಅದಕ್ಕೆ ತುಂಬ ಒಳ್ಳೆ ಮೆಡಿಷನ್ ಇದು. ಅದನ್ನು ಹಿಂಗೆ ನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ 1 ಅವರ್ ನೆನೆಸಿದ್ರೆ ಸಾಕು, ಅದ್ರದ್ದು ಹೊಟ್ಟೋಗುತ್ತೆ. ನಾನು ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಬೇರೆ ಕೆಲಸ ಮಾಡ್ತಾಯಿದ್ದೆ, ಇದನ್ನು ಗಮನಿಸ್ಕೊಳ್ಳಿಲ್ಲ. ಹಾಗಾಗಿ ಇಷ್ಟೊತ್ತು ಭಾಳ ಹೊತ್ತು ಇಟ್ಟೆ ನಾನು. ಅಷ್ಟೊತ್ತೇನು ಬೇಡ, ತೆಗೆದು 1 ಅವರ್ ಇಟ್ಟು ಫ್ರೆಶ್ ಆಗಿ ಬೆಳಗ್ಗೆ ಬರೀ ಹೊಟ್ಟೆ ನಾನು ತೊಗೋಬೇಕು. ಎದ್ದಿದ ತಕ್ಷಣ ಹಲ್ಲು ಉಜ್ಜಿ ಇದನ್ನು ತೊಗೊಬಿಟ್ಟು ಒಂಚೂರು ತಣ್ಣೀರು ಕುಡಿದು ಅಭ್ಯಾಸ ಇದ್ದರೆ ತಣ್ಣೀರು ಕುಡೀರಿ, ಇಲ್ಲ ಬಿಸಿ ನೀರು ಕುಡಿದು ಬೆಚ್ಚಗೆ ನೀರು ಅಭ್ಯಾಸ ಅಂದರೆ ಅದನ್ನೇ ಕುಡೀರಿ. ಆಮೇಲೆ 1/2 ಅವರ್ ಬಿಟ್ಟು ಕಾಫಿನೋ ಟೀನೋ ತಿಂಡಿನೋ ನಿಮ್ಮ ಅಭ್ಯಾಸಗಳನ್ನ ಇದು ಮಾಡಿಕೊಡ್ರಿ. ಫಸ್ಟು ಸೆಕೆಂಡ್ ಡೇ ಥರ್ಡ್ ಡೇ 2 ದಿವಸ ನಾನು ಬರೀ ಹೊಟ್ಟೆ ನೋವು ತೊಗೋಬೇಕು ಬೆಳಗ್ಗೆನೆ. ಇದೇನು ಕಸರೆ ಪಸರೆ ಏನು ಅನಿಸಲ್ಲ, ತೊಗೊಳ್ಳೋವಾಗ ಆರಾಮಾಗಿ ತೊಗೋಬೋದು, ಏನು ತೊಂದರೆ ಇಲ್ಲ. ಇದನ್ನು ನಾನು ಕೂದಲಿಗೆ ಅಪ್ಲೈ ಮಾಡೋದಕ್ಕೆ ನಾನು ಚಾರ್ಜ್ ಹಾಕ್ತಾ ಇದ್ದೀನಿ. ಆವಾಗ 1 ತಿಂಗಳಿಗೋ 2 ತಿಂಗಳಿಗೋ ಒಂದ್ಸತಿ ಸಮಯ ಸಿಕ್ಕಿದಾಗ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಒಟ್ಟು ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಕೇರೆ ಮಾಡಲ್ಲ ಕೂದಲು, ಆಮೇಲೆ ಗೊತ್ತಾಗುತ್ತೆ ಅದರ ಬೆಲೆ. ನಮ್ಮ ಬಟ್ಟೆನಲ್ಲಿನೂ ಸೋದಿಸ್ಕೋಬೋದು. ನಾನು ಈ ಮೆಸ್ಸಿದೆಯಲ್ಲ, ಹಂಗಾಗಿ ಇದರಲ್ಲೇ ತಗೊಳ್ತೀನಿ. ನಿಧಾನ ಸ್ವಲ್ಪ ಹಿಡಿಯೋದು. ಬಟ್ಟೆನಲ್ಲಾದರೆ ಇನ್ನೂ ನಿಧಾನ ಆಗುತ್ತೆ. ಜಾಡ್ರಿನಲ್ಲಾದರೆ ಸ್ವಲ್ಪ ಹಂಗೇನು ಹಚ್ಕೋಬೋದು. ಸಿದ್ರೆ ಥರ ಇರುತ್ತೆ. ಇದನ್ನು ಇವತ್ತು ಅಪ್ಲೈ ಮಾಡಿಬಿಡ್ಬೇಕಾದ್ರೆ ನಾಳೆಗೆ ಸ್ನಾನ ಮಾಡ್ಕೋಬೋದು. ಇಲ್ಲ ಇವಾಗೆ ಮಾಡ್ಕೋಬೇಕಂದ್ರೆ 1 ಅವರ್ ಬಿಟ್ಟು ಮಾಡ್ಕೊಂಡ್ರೂ ಸಾಕು. ಸೋಸ್ಬಿಟ್ರೆ ಮತ್ತೆ ಹಚ್ಚಿದಂಗೆ ಏನೂ ಗೊತ್ತಾಗೋದಿಲ್ಲ, ಹಾಗಾಗಿ ಸೋಸ್ಬೇಕಷ್ಟೇ. ಇಲ್ಲಾಂದರೆ ಹಂಗೆ ಹಚ್ಕೋಬೋದು, ಮುಖಕ್ಕೂ ಹಚ್ಕೋಬೋದು. ಇದನ್ನು ಈ ಥರ ಜೆಲ್ಲಿನ ನೋಡಿ ಈ ಥರ ಇದೆ. ತಲೆ ಕೂದಲಿಗೆ ಈ ಥರ ನೈಸಾಗಿದೆ. ಯಾರ ಹತ್ರ ನಂದು ಅಪ್ಲೈ ಆದರೂ ಮಾಡಿಸ್ಕೋಬೋದು, ಅಥವಾ ನೀವೇ ಆದರೂ ಮಾಡ್ಕೋಬೋದು. ಕೂದಲನ್ನ ಬಗ್ದು ಅಪ್ಲೈ ಮಾಡಿಬಿಟ್ಟು 1 ಅವರು ಏನೋ ಬಿಟ್ಟು ಸ್ನಾನ ಮಾಡಿದ್ರು ಸರಿ, ಇಲ್ಲ ಹಚ್ಬಿಟ್ಟು ಒಣಗಿಸ್ಕೊಬಿಟ್ಟು ನಾಳೆ ಸ್ನಾನ ಮಾಡಿದ್ರೂ ಪರವಾಗಿಲ್ಲ.
ಕೂದಲು ಒಂಥರ ಸೈನಿಂಗ್ ಆಗಿ ಸ್ಮೂತ್ನೆಸ್ ಬರುತ್ತೆ ಮತ್ತು ಒಟ್ಟು ರಿಲೀಸ್ ಆಗುತ್ತೆ. ನಾನು ಇದೇ ವಿಡಿಯೋನಲ್ಲಿ ಕಲಾ ಅನ್ನೋರಿಗೆ ನಾನು ಅದನ್ನು ರೋಸ್ನ ಈ ವಿಡಿಯೋ ಲಾಸ್ಟಲ್ಲಿ ರೋಸ್ ಮಾಡಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿದ್ರು ಒಬ್ಬರು ಈ ರೋಸು ತೋರಿಸ್ಕೊಟ್ರಿ ಅಂದ್ಬಿಟ್ಟು, ಮತ್ತು ಒಬ್ಬರು ನಮ್ಮ ರಿಲೇಷನ್ ಹುಡುಗಿನೇ ಒಂದು ವಿಡಿಯೋ ಮಾಡಿ ಕಳಿಸ್ರಿ ಅಂದಿತ್ತು. ಮತ್ತು ಒಬ್ಬರು ಮೆಸೇಜ್ ಮಾಡಿದರು. ಹಾಗಾಗಿ ಇದನ್ನು ನಾನು ಅರ್ಜೆಂಟಾಗಿ ಅವರು ತಗೋದಂಗೆ ಕ್ಯಾಂಡ್ಲಿಂಗ್ ಮಾಡಿಬಿಟ್ಟು ಹಾಗೆ ರೋಸ್ ಮಾಡೋದಕ್ಕೆ ಕೊಟ್ಬಿಡ್ತಾರೆ. ಇವರು ಕಟ್ಟಿಂಗ್ ಮಾಡಿ ಮಿಷಿನಲ್ಲಿ ರೌಂಡಾಗಿ ಬರುತ್ತೆ, ಆದರೆ ಈ ಥರ ಕಾಯನ್ನು ಇಟ್ಕೊಂಡು ಇದನ್ನು ರೌಂಡ್ ಶೇಪ್ ತಕ್ಕೋಬೇಕು. ಅದಕ್ಕೆ ನಾನೇ ಒಂದು 2 ರೋಸ್ಗೆ ಆಗೋಷ್ಟು ತೊಗೊಬಂದು ನಾನೇ ಇದು ಕ್ಯಾಂಡ್ಲಿಂಗ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ತೊಗೊಬಂದೆ. ಹಾಗಾಗಿ ನಾನು ಕ್ಯಾಂಡ್ಲಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಒಂಚೂರು ಕಾಯನ್ನು ಇಟ್ಕೊಂಡ್ರೇ ಇದು ಬೆಂಡಾಗೋದು, ಆದರೆ ಒಳ್ಳೆಯದು ನೋಡ್ಕೊಂಡ್ರೆ ಇದನ್ನು ಒಳ್ಳೆಯದು ಅನ್ನೋದಕ್ಕೋಸ್ಕರ ಇದನ್ನು ತೋರಿಸ್ತೆ ನಾನು ಕ್ಯಾಂಡ್ಲಿಂಗ್ ಮಾಡೋದು. ಇವಾಗ ನೋಡಿ ಮಗ್ಗು ಮಾಡ್ಕೊಳ್ತಾ ಇದ್ದೀನಿ. 2 ರೋಸ್ ಮಾಡೋದಕ್ಕೆ ಮಗ್ಗು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಸ್ಟಾರ್ಟಿಂಗ್ ಈ ಥರ ಮಗ್ಗು ಮಾಡಿ ಫಸ್ಟೇ ದಾರ ಸುತ್ಕೋಬೇಕು. 1 ಗಂಟೆ ಹಾಕೋಬಿಟ್ಟು ಮತ್ತೆ 3 ಹೂವು ತಗೊಂಡು ಒಳಚೇರಿಕೆ ಬೆಂಡಾಗಿರೋದನ್ನು ಒಳಗಡೆಗೆ ಮಾಡ್ಕೋಬೇಕು. ಇದನ್ನು 3 ಮಾತ್ರ ಒಳಗಡೆಗೆ ಮಾಡ್ಕೋಬೇಕು. ಬೆಂಡಾಗಿರೋ ಫೇಸ್ನ ಈ ಥರ ಸುತ್ಕೊಂಡು ನಾನು ನಿಧಾನಕ್ಕೆ ವಿಡಿಯೋ ಮಾಡಿದ್ದೀನಿ. ನಾನು ಫಾಸ್ಟಾಗಿ ಮಾಡ್ತೀನಿ, ಅಭ್ಯಾಸ ಇರೋದ್ರಿಂದ. ಆದರೆ ನಿಮಗೆ ನೋಡಿಸ್ಬೇಕು ಅನ್ನೋದಕ್ಕೋಸ್ಕರನೇ ತುಂಬ ನಿಧಾನಕ್ಕೆ ಮಾಡಿದ್ದೀನಿ. ಕಲಿಯೋರು ಕೇಳೋದ್ರಿಂದ ನಾವು ಕಲಿಸ್ಕೊಡೋದಕ್ಕಿಂತ ಇನ್ನೊಂದು ಪುಣ್ಯ ಬೇಕಾಗಿಲ್ಲ. ನನಗೆ ಈ ಥರ ಏನಾದರೂ ನನಗೆ ಗೊತ್ತಿರೋದನ್ನು ಹೇಳ್ಕೊಡೋದಕ್ಕೆ ತುಂಬ ಇಷ್ಟ. ಖಂಡಿತ ಇದು ಮಾಡಿರಿ. ನಾನು ಬೇಕಾದದನ್ನು ಕೇಳಿದ್ರೆ ನಾನು ಖಂಡಿತ ಹೇಳ್ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ನಿಮಗೇನು ಬೇಕು ಅಂಥದ್ದು. ನನಗೆ ಗೊತ್ತಿರೋದು ಖಂಡಿತ ನಾನು ಹೇಳ್ಕೊಡ್ತೀನಿ. ಇವಾಗ ಇನ್ನೊಂದು ಮಗ್ಗು ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಮಗ್ಗು ಮಾಡ್ಕೊಳ್ತಾ ಇದ್ದೀನಿ. 2 ಮಗ್ಗು ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ನಾನು 2 ರೋಸ್ ಅಷ್ಟೇ ಪೀಸ್ ತಂದು ನಾನು ಮಾಡಿಕೊಡ್ತಾ ಇದ್ದೀನಿ. ನನಗೆ ಅವರ ಕೊಡಲ್ಲ ಇದನ್ನು. ಯಾವಾಗೂ ನಮಗೆ ಅರ್ಜೆಂಟ್ ಇರುತ್ತೆ ಟೇಪ್ ರೋಸು ಅಂತ ಅಂದ್ಬಿಟ್ಟು ನಾನು ತುಂಬ ಅದನ್ನೇ ಕೊಡ್ತಾರೆ. ಇದನ್ನು ಕೊಡೋಕ್ಕೆ ಕೊಡಲ್ಲ, ನನಗೆ ಕೆಲಸ ಆಗಲ್ಲ ಅಂತ ನಾನು 1-2 ಅಷ್ಟೇ ಮಾಡೋದದು ಟೇಪ್ ರೋಸು. ಇದನ್ನು 1 ವಾರ ಆದರೂ ಪರವಾಗಿಲ್ವಲ್ಲ, ಹಾಗಾಗಿ ಯಾರಾದರೂ ತಗೋಗ್ತಾರೆ ಇದನ್ನು. ಅದು ತುಂಬ ಅರ್ಜೆಂಟು, ನಾನು ಮಾಡೋ ರೋಸ್ ಅರ್ಜೆಂಟು. ಹಾಗಾಗಿ ಅವರು ದೂರದವ್ರಿಗೆ ಅದನ್ನು ಕೊಡೋದು ಸ್ವಲ್ಪ ಕಡಿಮೆ. ಇದನ್ನು ಕೊಡ್ತಾರೆ ಯಾರಿಗಾದ್ರೂ ಪರವಾಗಿಲ್ಲ. 1 ವಾರ ಆದ್ರೂ ತಂದು ಕೊಟ್ಟರೆ ಸಾಕು. ಇದು ತೋಮಲ್ಲೇ ಮಾಡುವಂಥದ್ದು ಇದು. ಹಾಗಾಗಿ ಒಂಚೂರು ಟೈಮ್ ಕೊಡ್ತಾರೆ ಇದಕ್ಕೆ. ನನ್ನ ರೋಸಿಗೆ ಮಾತ್ರ ಟೈಮ್ ಕೊಡಲ್ಲ. ನೋಡಿ ಇವಾಗ ಮೊಗ್ಗಾಗಿದೆ. 11 ಪೆಟಲ್ಸ್ ಇದು. 3 ಪೆಟಲ್ಸು ಫಸ್ಟೇ ಹಾಕಿದ್ದೀನಿ. ಇವಾಗ ಇನ್ನು 8 ಇಟ್ಕೊಂಡು ಸುತ್ತ ಹೊಲಿಬೇಕು. ಒಂದೇ ಎಳೆ ದಾರ ಸಾಕಿದ್ದಕ್ಕೆ ಅದು ಫಸ್ಟು ಮೊಗ್ಗುದು ಸೇರಬೇಕು ತೊಟ್ಟು, ಮತ್ತು ಇವಾಗ ಹಾಕ್ಕೊಳ್ತೀವಲ್ಲ ಹೂವು ಎಲೆ ಅದನ್ನು ಸೇರಬೇಕು. ಅದೇ ಥರ ಅದು ಅರ್ಧ ಎಲೆ ಇರುವಾಗ ಈ ಅರ್ಧ ಎಲೆನ ಸೇರಿಸ್ಕೋಬೇಕು. ಅದಕ್ಕೆ ಆ ಥರ ಸೇರಿಸ್ಕೊಂಡು ಮತ್ತೆ ರೌಂಡಕ್ಕೂ ಸುತ್ತ ಒಂದೊಂದೇ ಸ್ಟಿಚ್ ಸಾಕು, ಕೂತ್ಕೊಳ್ಳುತ್ತೆ. ಪಕ್ಕದಲ್ಲೇ ಒಂದೊಂದೇ ಸ್ಟಿಚ್ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಎಳೆದು, ಅಂದರೆ ಎಡಗಡೆ ಕೈ ಅಂತೂ ಟೈಟಿಗೆ ಹಿಡ್ಕೊಂಡಿರ್ಬೇಕು, ಲೂಸ್ ಬಿಟ್ಟರೆ ಹೋಗ್ಬಿಡುತ್ತೆ. ಮತ್ತು ಅದೇ ಥರ ಸುತ್ತ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಸ್ಟಿಚ್ ಹಾಕಿ ಲಾಸ್ಟಿಗೆ ಇದು ಮಾಡಿದ್ರೆ ಆಯಿತು.
ಆಗಿದೆ. ಇದು ಫುಲ್ಲು ಮುಗಿದಿದೆ. ಇದು ಫಸ್ಟ್ ನನ್ನ ಕೈಯಿಂದ ತೋರಿಸಿರೋದು ಅದು 18 ಪೆಟಲ್ಸ್ದು. ನಾನು ವಿಡಿಯೋದಲ್ಲಿ ಹಾಕಿರೋದು 11 ಪೆಟಲ್ಸ್ದು. ಇದೇ ಥರ 8 ಪೆಟಲ್ದು ಬರುತ್ತೆ, ವಿಧವಾಗಿ ಬರುತ್ತೆ. ಇದರಲ್ಲಿ ಆಗಿದೆ. ಇದು ಇವಾಗ ಆಗಿದೆ. ಇನ್ನು ಯಾವುದೇ ಒಂದು ಅಡುಗೆಲಾಗಿರ್ಬೋದು, ನಾನು ಮಾಡೋ ಕೆಲಸದಲ್ಲಾಗಿರ್ಬೋದು, ನಿಮಗೆ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ. ನನಗೆ ಬರೋಷ್ಟು ನಾನು ಹೇಳ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಫುಲ್ಲು ಲಾಸ್ಟ್ವರೆಗೂ ನೋಡಿ, ಗೊತ್ತಾಗುತ್ತೆ.